ಅಥಣಿ ತಹಶೀಲ್ದಾರ್ ಕಚೇರಿಯಲ್ಲಿ ಜನರ ಗೋಳು ಕೇಳುವವರು ಯಾರು? ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ದು, ಇದಕ್ಕೆ ಸರ್ಕಾರದ ಸುತ್ತೋಲೆ ಮಾಡಿದ್ದರೂ ಕೂಡ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಹಲವಾರು ಲಕ್ಷ ಕೋಟಿ ಜನರು ಆಧಾರ್ ಕಾರ್ಡ್ ಮಾಡಿಕೊಂಡ ಸಂಖ್ಯೆ ಇದ್ದು, ಅದರಂತೆ ತುಂಬಾ ಜನರು ಇರುತ್ತಾರೆ. ಕೇಂದ್ರ ಸರ್ಕಾರ ಒಂದು ಬಾರಿ ಆಧಾರ್ ಕಾರ್ಡ್ ಅನ್ನುವ ವಿಷಯ ಜಾರಿಗೆ ತಂದಾಗ ವಿರೋಧ ಪಕ್ಷದ ನಾಯಕರ ವಾದ ವಿವಾದ ಕೂಡ ಬೆಳಕಿಗೆ ಬಂದ ವಿಷಯ ಇರುತ್ತದೆ. ಆದರೆ ಇತ್ತೀಚಿನ ಸಮಯದಲ್ಲಿ ಆಧಾರ್ ಕಾರ್ಡ್ ಅಂದರೆ ಸಾಕು, ಬ್ಯಾಂಕ್ಗಳಲ್ಲಿ ಮೊದಲು ಕೇಳುವುದು ಆಧಾರ್ ಕಾರ್ಡ್. ಯೋಜನೆ ತಂದು ಯಶಸ್ವಿ ಆದರೂ ಕೂಡ ಆಧಾರ್ ಕಾರ್ಡ್ಗಳು ಹೋಗೇ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಹೊಂದಿದ ಜನರು ಅವರು ಎಂತಹ ಗೋಳು ಬಂತಯ್ಯ ಅನ್ನುತ್ತಿದ್ದಾರೆ. ಕಾರಣ, ಕರ್ನಾಟಕ ರಾಜ್ಯ ಸರ್ಕಾರ ಚಿಕ್ಕ ಮಕ್ಕಳಿಗೆ ಆಧಾರ್ ಕಾರ್ಡ್ ಪಡೆದುಕೊಂಡು ಬನ್ನಿ ಅಂತ ಸ್ಕೂಲ್ನಲ್ಲಿ ಹೇಳಿಕೊಂಡ್ರೆ, ಆಧಾರ್ ಕಾರ್ಡ್ ಮಾಡುವಲ್ಲಿ ಹೋದರೆ ಸಾಕು, ದಿನನಿತ್ಯ ಒಂದು ಪ್ರಶ್ನೆ ಹುಟ್ಟುತ್ತದೆ. ಒಂದು ಬಾರಿ ಹೇಳುತ್ತಾರೆ, ಜನನ ಪ್ರಮಾಣ ಪತ್ರ ಪಡೆದುಕೊಂಡು ಬನ್ನಿ. ಪಡೆದುಕೊಂಡು ಬಂದರೆ ಅದರಲ್ಲಿ ನೋಡಿಕೊಂಡಾಗ ಇದು ಕನ್ನಡದಲ್ಲಿದೆ, ಇಂಗ್ಲಿಷ್ ಪಡೆದುಕೊಂಡು ಬನ್ನಿ ಎನ್ನುತ್ತಾರೆ. ಕನ್ನಡದಲ್ಲಿ ಒಯ್ದರೆ ಡಿಜಿಟಲ್ ಅಂತ ಮಾಡಿಕೊಂಡೋದು ಬನ್ನಿ ಅಂತ ಒಂದು ಗೋಳಾದರೆ, ಮದುವೆಯಾದ ಹೆಣ್ಣು ಮಗಳಿಗೆ ಗಂಡನ ಹೆಸರು ಸೇರ್ಪಡೆ ಮಾಡಲು ರಿಜಿಸ್ಟ್ರೇಷನ್ ಕಾಪಿ ತರಲು ಹೇಳ್ತಾರೆ. ವಯಸ್ಕ ವಯೋವೃದ್ಧ ಜನರು ಹೋದರೆ ವೋಟಿಂಗ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ನಲ್ಲಿ ಹೇರಾಪೇರಿ ಆಗಿದೆ, ನನ್ನ ಮತದಾರ ಚೀಟಿಯಲ್ಲಿ ಸರಿ ಇದೆ, ಅದನ್ನು ನೋಡಿ ಆಧಾರ್ ಕಾರ್ಡ್ ಮಾಡಿ ಅಂದರೆ ಮಾಡಲು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗೆ ಹಲವಾರು ಗೊಂದಲಗಳನ್ನು ನೋಡಿಕೊಂಡಾಗ ಸಾರ್ವಜನಿಕರು ಆಧಾರ್ ಕಾರ್ಡ್ ಮಾಡಲು ಹಿಂದೇಟು ಹಾಕ್ತಿದ್ದಾರೆ. ಇದರ ಮಧ್ಯಭಾಗದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಅನ್ನುವ ಆದೇಶವಾಗಿದೆ. ಈ ಸಂಪೂರ್ಣ ಗೋಳಾದರೆ ಕನ್ನಡದಲ್ಲಿ ಒಯ್ದಾಗ ಇಂಗ್ಲಿಷ್ನಲ್ಲಿ ಮಾಡಿಕೊಂಡು ಬನ್ನಿ ಅನ್ನುವ ಅಧಿಕಾರಿಗಳಿಗೆ ಏನು ಹೇಳಬೇಕು ಅನ್ನುವ ಆಲೋಚನೆಯಾಗಿದೆ. ಹಾಗಾದರೆ ನಮ್ಮ ಭಾಷೆ ನುಡಿ ಕನ್ನಡ ಎಲ್ಲಿ ಕಾಣೆ ಆಯಿತು ಅನ್ನುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಭಾಷೆ ಉಳಿಸಲು ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮಾಡಿದರೆ ಅದಕ್ಕೆ ಬೆಲೆಯೇ ಇಲ್ಲದಂತೆ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ. ಹೀಗಾದರೆ ನಾಡು ನುಡಿ ಮತ್ತು ನಮ್ಮ ಕನ್ನಡ ಅನ್ನುವ ಭಾಷೆ ಕಾಣೆಯಾಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇನೇ ಇರಲಿ, ಉಗ್ರ ಹೋರಾಟ ಮಾಡುವ ಮೊದಲೇ ಅಥಣಿ ತಾಲೂಕಿನ ತಹಶೀಲ್ದಾರ್ ಅವರು ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಚಿಕ್ಕ ಮಕ್ಕಳ ಗೋಳಾಟ ನೋಡಿ ವರದಿಯನ್ನು ಸಲ್ಲಿಸಬೇಕು. ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಕ್ಕೆ ಮೂಲ ಹೇಳಿಕೊಳ್ಳಬೇಕು ಅನ್ನುವುದು ಜನರ ಮಾತಾಗಿದ್ದು, ಬೇಗನೆ ನಾಡು ನುಡಿಯ ಭಾಷೆ ಉಳಿಸಲು ಕನ್ನಡ ಸಂಘಟನೆಗಳು ಎಚ್ಚರಿಕೆಯ ಸಂದೇಶವನ್ನು ನೀಡಿವೆ.